ಅಣ್ಣಪ್ಪ ಸ್ವಾಮಿ ನ್ಯಾಯಾಲಯದ ತೀರ್ಪು ಹೊರಬಿದ್ದಿದೆ. ನಿರೀಕ್ಷೆ ಹುಸಿಯಾಗಿಲ್ಲ. ಕೊನೆಗೂ ಸುಳ್ಳಿನ ಕೋಟೆ ಛಿದ್ರವಾಗಿದೆ. ಧರ್ಮಸ್ಥಳದಂತ ಪರಮ ಪವಿತ್ರ ಕ್ಷೇತ್ರದ ವಿರುದ್ಧ ಮಾಡಿದ್ದ ಷಡ್ಯಂತ್ರ ಎಂಥದ್ದು ಅನ್ನೋ ಸತ್ಯ ಬಟ್ಟ ಬಯಲಾಗಿದೆ. ಬನ್ನಿ ಅಣ್ಣಪ್ಪನ ನ್ಯಾಯ ನೋಡ್ಕೊಂಡು ಬರೋಣ. ಅದು ಧರ್ಮಸ್ಥಳ. ಆ ಮಣ್ಣಿನಲ್ಲಿ ಇರೋದೆಲ್ಲ ಸತ್ಯ. ಆದ್ರೆ ಅದೇ ಧರ್ಮಸ್ಥಳದ ವಿರುದ್ಧ ಶತಮುಟ್ಟಾಳರ ಪಡೆಯೊಂದು ಅಣುವು ವಿಷಯವನ್ನ ಕಾರ್ತಿತ್ತು. ಬುರುಡೆಯನ್ನು ಹಿಡಿದುಕೊಂಡು ಧರ್ಮಸ್ಥಳಕ್ಕೆ ಕಳಂಕ ಮೆತ್ತಲು ಬಂದು ಈಗ ಬೆತ್ತಲಾಗಿ ನಿಂತಿದ್ದಾರೆ. ಕೊನೆಗೂ ಸಿಕ್ಕಿತ್ತು ಅಣ್ಣಪ್ಪ ಸ್ವಾಮಿ ಆಶೀರ್ವಾದ. ಕಳಚೆಬೆತ್ತು ಷಡ್ಯಂತ್ರ ವೀರರ ಮುಖವಾಡ. ವಿಶೇಷ ತನಿಖಾ ತಂಡದ ತನಿಖಾ ವರದಿಯಲ್ಲಿ ಪಿತೂರಿ ಸಾಧಕನ ಬಟಾ ಬಯಲಾಗಿದ್ದು, ಧರ್ಮ ಗೆದ್ದು ಅಧರ್ಮ ಸೋಲಾಗಿದೆ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ನಡೆಸಿದ ಷಡ್ಯಂತ್ರ ಎಸ್ಐಟಿ ಸಲ್ಲಿಸಿದ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಸೌಜನ್ಯ ಮಾವ ವಿಠ್ಠಲಗೌಡ ಕಥೆಯನ್ನ ಕಟ್ಟಿ ಗಿರೀಶ್ ಮಟ್ಟಣ್ಣವರ್ ನಿರ್ದೇಶನ ಮಾಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರ್ಮಾಣದ ಚಿತ್ರದಲ್ಲಿ ಮೊಸುಕುಧಾರಿ ಚಿನ್ನಯ್ಯ ನಾಯಕ ನಟನಾಗಿದ್ದ. ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಹಿರಿಯ ನಟಿ ಪಾತ್ರವನ್ನು ವಹಿಸಿದ್ಲು. ಯೂಟ್ಯೂಬರ್ಗಳೇ ಕ್ಯಾಮರಾಮನ್ ಪಾತ್ರವನ್ನು ನಿರ್ವಹಿಸಿದ್ರು ಅನ್ನೋ ಸತ್ಯ ಇದೀಗ ಬಯಲಾಗಿದೆ. ಆರೋಪಿಗಳು ತನಿಖಾಧಿಕಾರಿಗಳು A1 ಚಿನ್ನ ಅಲಿಯಾಸ್ ಚಿನ್ನಯ್ಯ, A2 ಮಹೇಶ್ ಶೆಟ್ಟಿ ತಿಮ್ರೋಡಿ, A3 ಗಿರೀಶ್ ಮಟ್ಟಣ್ಣವರ್, A4 ವಿಠ್ಠಲ್ ಗೌಡ, A5 ಜಯಂತ್ ಟಿ, A6 ಸುಜಾತ ಭಟ್ ಹೀಗಂತ ಪ್ರತ್ಯೇಕ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಎಸ್ಐಟಿ ಮಾಡಿದ್ರಿ ಸರ್, ಧರ್ಮಸ್ಥಳ ವಿಚಾರದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರ ಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಷಡ್ಯಂತ್ರ ಆರೋಪ ಮಾಡಿದ್ರು. ಚಾರ್ಜ್ ಶೀಟ್ ನೋಡಿದ್ರು. ಕೊನೆಗೂ ಗೆದ್ದ ಧರ್ಮಸ್ಥಳ 2023ರಲ್ಲಿ ಚಿನ್ನಯ್ಯನನ್ನ ತಿಮ್ರೋಡಿ ಮನೆಗೆ ಕರೆಸಿಕೊಂಡಿದ್ದ. ಬುರುಡೆ ಮ್ಯಾನ್ ಅನ್ನ ಸೌಜನ್ಯ ಮಾವ ವಿಠ್ಠಲಗೌಡ ಕರೆದುಕೊಂಡು ಹೋಗಿದ್ದ. ಅಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಸಂಚನ್ನ ರೂಪಿಸಲಾಗಿತ್ತು. ದೇವಸ್ಥಾನದ ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ಸುಳ್ಳು ಆರೋಪಕ್ಕೆ ಪ್ಲಾನ್ ಕೂಡ ಮಾಡಿದ್ರು. ಮಟ್ಟಣ್ಣವರ್, ವಿಠ್ಠಲಗೌಡ, ಜಯಂತ್ ಟಿ ಜೊತೆ ಸೇರಿ ಪ್ಲಾನ್ ಮಾಡಿದ್ರು. ಧರ್ಮಸ್ಥಳ ಸುತ್ತಮುತ್ತ ನಡೆದಂತಹ ಕೊಲೆ, ಅತ್ಯಾಚಾರ ಕೇಸ್ಗಳು, ಆ ಕೇಸ್ಗಳ ಸಾಕ್ಷಿಗಳಿಗೆ ನಿರಂತರ ಪ್ರಾಣ ಬೆದರಿಕೆ ಒಡ್ಡಲಾಗಿದೆ ಅಂತ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ಮಾಡಿಸಿಕೊಳ್ಳಲಾಗಿತ್ತು. ಹೀಗಂತ ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಎಸ್ಐಟಿ ಪೂರ್ಣ ಪ್ರಮಾಣದ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿಲ್ಲ. ಈಗ ಸಲ್ಲಿಕೆ ಮಾಡಿರುವುದು ಕೇವಲ ಪ್ರಾಥಮಿಕ ತನಿಖಾ ವರದಿಯಷ್ಟೇ. ತನಿಖೆಗೆ ಉಳಿದಂತಹ ಆರೋಪಿಗಳು ಅಸಹಕಾರ ನೀಡುತ್ತಾ ಇದ್ದಾರೆ. ಕೆಲವೊಂದಿಷ್ಟು ತಾಂತ್ರಿಕ ಸಾಕ್ಷಿಗಳ ವರದಿ ಬರಬೇಕಾಗಿದೆ. ತನಿಖೆ ಪೂರ್ಣಗೊಂಡ ನಂತರವೇ ಅಂತಿಮ ವರದಿ ಸಲ್ಲಿಕೆ ಮಾಡಲಾಗುತ್ತದೆ ಅಂತ ಎಸ್ಐಟಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಣ್ಣಪ್ಪ ಸ್ವಾಮಿ ನ್ಯಾಯಾಲಯದ ತೀರ್ಪು ಹೊರಬಿದ್ದಿದೆ. ನಿರೀಕ್ಷೆ ಹುಸಿಯಾಗಿಲ್ಲ. ಕೊನೆಗೂ ಸುಳ್ಳಿನ ಕೋಟೆ ಛಿದ್ರವಾಗಿದೆ. ಧರ್ಮಸ್ಥಳದಂತ ಪರಮ ಪವಿತ್ರ ಕ್ಷೇತ್ರದ ವಿರುದ್ಧ ಮಾಡಿದ್ದ ಷಡ್ಯಂತ್ರ ಎಂಥದ್ದು ಅನ್ನೋ ಸತ್ಯ ಬಟ್ಟ ಬಯಲಾಗಿದೆ. ಬನ್ನಿ ಅಣ್ಣಪ್ಪನ ನ್ಯಾಯ ನೋಡ್ಕೊಂಡು ಬರೋಣ. ಅದು ಧರ್ಮಸ್ಥಳ. ಆ ಮಣ್ಣಿನಲ್ಲಿ ಇರೋದೆಲ್ಲ ಸತ್ಯ. ಆದ್ರೆ ಅದೇ ಧರ್ಮಸ್ಥಳದ ವಿರುದ್ಧ ಶತಮುಟ್ಟಾಳರ ಪಡೆಯೊಂದು ಅಣುವು ವಿಷಯವನ್ನ ಕಾರ್ತಿತ್ತು. ಬುರುಡೆಯನ್ನು ಹಿಡಿದುಕೊಂಡು ಧರ್ಮಸ್ಥಳಕ್ಕೆ ಕಳಂಕ ಮೆತ್ತಲು ಬಂದು ಈಗ ಬೆತ್ತಲಾಗಿ ನಿಂತಿದ್ದಾರೆ. ಕೊನೆಗೂ ಸಿಕ್ಕಿತ್ತು ಅಣ್ಣಪ್ಪ ಸ್ವಾಮಿ ಆಶೀರ್ವಾದ. ಕಳಚೆಬೆತ್ತು ಷಡ್ಯಂತ್ರ ವೀರರ ಮುಖವಾಡ. ವಿಶೇಷ ತನಿಖಾ ತಂಡದ ತನಿಖಾ ವರದಿಯಲ್ಲಿ ಪಿತೂರಿ ಸಾಧಕನ ಬಟಾ ಬಯಲಾಗಿದ್ದು, ಧರ್ಮ ಗೆದ್ದು ಅಧರ್ಮ ಸೋಲಾಗಿದೆ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ನಡೆಸಿದ ಷಡ್ಯಂತ್ರ ಎಸ್ಐಟಿ ಸಲ್ಲಿಸಿದ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಸೌಜನ್ಯ ಮಾವ ವಿಠ್ಠಲಗೌಡ ಕಥೆಯನ್ನ ಕಟ್ಟಿ ಗಿರೀಶ್ ಮಟ್ಟಣ್ಣವರ್ ನಿರ್ದೇಶನ ಮಾಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರ್ಮಾಣದ ಚಿತ್ರದಲ್ಲಿ ಮೊಸುಕುಧಾರಿ ಚಿನ್ನಯ್ಯ ನಾಯಕ ನಟನಾಗಿದ್ದ. ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಹಿರಿಯ ನಟಿ ಪಾತ್ರವನ್ನು ವಹಿಸಿದ್ಲು. ಯೂಟ್ಯೂಬರ್ಗಳೇ ಕ್ಯಾಮರಾಮನ್ ಪಾತ್ರವನ್ನು ನಿರ್ವಹಿಸಿದ್ರು ಅನ್ನೋ ಸತ್ಯ ಇದೀಗ ಬಯಲಾಗಿದೆ.
ಆರೋಪಿಗಳು ತನಿಖಾಧಿಕಾರಿಗಳು A1 ಚಿನ್ನ ಅಲಿಯಾಸ್ ಚಿನ್ನಯ್ಯ, A2 ಮಹೇಶ್ ಶೆಟ್ಟಿ ತಿಬ್ರೋಡಿ, A3 ಗಿರೀಶ್ ಮಠನ್ನವರ್, A4 ವಿಠಲ್ ಗೌಡ, A5 ಜಯಂತ್ ಟಿ, A6 ಸುಜಾತ ಭಟ್ ಹೀಗಂತ ಪ್ರತ್ಯೇಕ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಎಸ್ಐಟಿ ಮಾಡಿದ್ರಿ ಸರ್, ಧರ್ಮಸ್ಥಳ ವಿಚಾರದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರ ಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಷಡ್ಯಂತ್ರ ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಕೊನೆಗೂ ಗೆದ್ದ ಧರ್ಮಸ್ಥಳ. 2023ರಲ್ಲಿ ಚಿನ್ನಯ್ಯನನ್ನ ತಿಮರೋಡಿ ಮನೆಗೆ ಕರೆಸಿಕೊಂಡಿದ್ದ. ಬ್ರೊಡೆ ಮ್ಯಾನ್ ಅನ್ನ ಸೌಜನ್ಯ ಮಾವ ವಿಠಲ್ ಗೌಡ ಕರೆದುಕೊಂಡು ಹೋಗಿದ್ದ. ಅಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಸಂಚನ್ನ ರೂಪಿಸಲಾಗಿತ್ತು. ದೇವಸ್ಥಾನದ ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ಸುಳ್ಳು ಆರೋಪಕ್ಕೆ ಪ್ಲಾನ್ ಕೂಡ ಮಾಡಿದ್ರು. ಮಠಣ್ಣವರ್, ವಿಠಲ್ ಗೌಡ, ಜಯಂತ್ ಟಿ ಜೊತೆ ಸೇರಿ ಪ್ಲಾನ್ ಮಾಡಿದ್ರು. ಧರ್ಮಸ್ಥಳ ಸುತ್ತಮುತ್ತ ನಡೆದಂತಹ ಕೊಲೆ, ಅತ್ಯಾಚಾರ ಕೇಸ್ಗಳು, ಆ ಕೇಸ್ಗಳ ಸಾಕ್ಷಿಗಳಿಗೆ ನಿರಂತರ ಪ್ರಾಣ ಬೆದರಿಕೆ ಒಡ್ಡಲಾಗಿದೆ ಅಂತ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ಮಾಡಿಸಿಕೊಳ್ಳಲಾಗಿತ್ತು. ಹೀಗಂತ ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಎಸ್ಐಟಿ ಪೂರ್ಣ ಪ್ರಮಾಣದ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿಲ್ಲ. ಈಗ ಸಲ್ಲಿಕೆ ಮಾಡಿರುವುದು ಕೇವಲ ಪ್ರಾಥಮಿಕ ತನಿಖಾ ವರದಿಯಷ್ಟೇ. ತನಿಖೆಗೆ ಉಳಿದಂತಹ ಆರೋಪಿಗಳು ಅಸಹಕಾರ ನೀಡುತ್ತಾ ಇದ್ದಾರೆ. ಕೆಲವೊಂದಿಷ್ಟು ತಾಂತ್ರಿಕ ಸಾಕ್ಷಿಗಳ ವರದಿ ಬರಬೇಕಾಗಿದೆ. ತನಿಖೆ ಪೂರ್ಣಗೊಂಡ ನಂತರವೇ ಅಂತಿಮ ವರದಿ ಸಲ್ಲಿಕೆ ಮಾಡಲಾಗುತ್ತದೆ ಅಂತ ಎಸ್ಐಟಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಣ್ಣಪ್ಪ ಸ್ವಾಮಿ ನ್ಯಾಯಾಲಯದ ತೀರ್ಪು ಹೊರಬಿದ್ದಿದೆ. ನಿರೀಕ್ಷೆ ಹುಸಿಯಾಗಿಲ್ಲ. ಕೊನೆಗೂ ಸುಳ್ಳಿನ ಕೋಟೆ ಛಿದ್ರವಾಗಿದೆ. ಧರ್ಮಸ್ಥಳದಂತ ಪರಮ ಪವಿತ್ರ ಕ್ಷೇತ್ರದ ವಿರುದ್ಧ ಮಾಡಿದ್ದ ಷಡ್ಯಂತ್ರ ಎಂಥದ್ದು ಅನ್ನೋ ಸತ್ಯ ಬಟ್ಟ ಬಯಲಾಗಿದೆ. ಬನ್ನಿ ಅಣ್ಣಪ್ಪನ ನ್ಯಾಯ ನೋಡ್ಕೊಂಡು ಬರೋಣ. ಅದು ಧರ್ಮಸ್ಥಳ. ಆ ಮಣ್ಣಿನಲ್ಲಿ ಇರೋದೆಲ್ಲ ಸತ್ಯ. ಆದರೆ ಅದೇ ಧರ್ಮಸ್ಥಳದ ವಿರುದ್ಧ ಶತಮುಟ್ಟಾಳರ ಪಡೆಯೊಂದು ಅಣು ಅಣುವು ವಿಷಯವನ್ನ ಕಾರ್ತಿತ್ತು. ಬುರುಡೆಯನ್ನು ಹಿಡಿದುಕೊಂಡು ಧರ್ಮಸ್ಥಳಕ್ಕೆ ಕಳಂಕ ಮೆತ್ತಲು ಬಂದು ಈಗ ಬೆತ್ತಲಾಗಿ ನಿಂತಿದ್ದಾರೆ. ಕೊನೆಗೂ ಸಿಕ್ಕಿತ್ತು ಅಣ್ಣಪ್ಪ ಸ್ವಾಮಿ ಆಶೀರ್ವಾದ. ಕಳಚೆಬೆತ್ತು ಷಡ್ಯಂತ್ರ ವೀರರ ಮುಖವಾಡ. ವಿಶೇಷ ತನಿಖಾ ತಂಡದ ತನಿಖಾ ವರದಿಯಲ್ಲಿ ಪಿತೂರಿ ಸಾಧಕನ ಬಟಾ ಬಯಲಾಗಿದ್ದು, ಧರ್ಮ ಗೆದ್ದು ಅಧರ್ಮ ಸೋಲಾಗಿದೆ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ನಡೆಸಿದ ಷಡ್ಯಂತ್ರ ಎಸ್ಐಟಿ ಸಲ್ಲಿಸಿದ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಸೌಜನ್ಯ ಮಾವ ವಿಠಲ್ ಗೌಡ ಕಥೆಯನ್ನು ಕಟ್ಟಿ ಗಿರೀಶ್ ಮಠನ್ನವರ್ ನಿರ್ದೇಶನ ಮಾಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರ್ಮಾಣದ ಚಿತ್ರದಲ್ಲಿ ಮೊಸುಕುಧಾರಿ ಚಿನ್ನಯ್ಯ ನಾಯಕ ನಟನಾಗಿದ್ದ. ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಹಿರಿಯ ನಟಿ ಪಾತ್ರವನ್ನು ವಹಿಸಿದ್ಲು. ಯೂಟ್ಯೂಬರ್ಗಳೇ ಕ್ಯಾಮರಾಮನ್ ಪಾತ್ರವನ್ನು ನಿರ್ವಹಿಸಿದ್ರು ಅನ್ನೋ ಸತ್ಯ ಇದೀಗ ಬಯಲಾಗಿದೆ. ಆರೋಪಿಗಳು ತನಿಖಾಧಿಕಾರಿಗಳು A1 ಚಿನ್ನ ಅಲಿಯಾಸ್ ಚಿನ್ನಯ್ಯ, A2 ಮಹೇಶ್ ಶೆಟ್ಟಿ ತಿಬ್ರೋಡಿ, A3 ಗಿರೀಶ್ ಮಠನ್ನವರ್, A4 ವಿಠಲ್ ಗೌಡ, A5 ಜಯಂತ್ ಟಿ, A6 ಸುಜಾತ ಭಟ್ ಹೀಗಂತ ಪ್ರತ್ಯೇಕ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಎಸ್ಐಟಿ ಮಾಡಿದ್ರಿ ಸರ್, ಧರ್ಮಸ್ಥಳ ವಿಚಾರದಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರ ಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಷಡ್ಯಂತ್ರ ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಕೊನೆಗೂ ಗೆದ್ದ ಧರ್ಮಸ್ಥಳ. 2023ರಲ್ಲಿ ಚಿನ್ನಯ್ಯನನ್ನ ತಿಮರೋಡಿ ಮನೆಗೆ ಕರೆಸಿಕೊಂಡಿದ್ದ. ಬ್ರೊಡೆ ಮ್ಯಾನ್ ಅನ್ನ ಸೌಜನ್ಯ ಮಾವ ವಿಠಲ್ ಗೌಡ ಕರೆದುಕೊಂಡು ಹೋಗಿದ್ದ. ಅಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಸಂಚನ್ನ ರೂಪಿಸಲಾಗಿತ್ತು. ದೇವಸ್ಥಾನದ ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ಸುಳ್ಳು ಆರೋಪಕ್ಕೆ ಪ್ಲಾನ್ ಕೂಡ ಮಾಡಿದ್ರು. ಮಠಣ್ಣವರ್, ವಿಠಲ್ ಗೌಡ, ಜಯಂತ್ ಟಿ ಜೊತೆ ಸೇರಿ ಪ್ಲಾನ್ ಮಾಡಿದ್ರು. ಧರ್ಮಸ್ಥಳ ಸುತ್ತಮುತ್ತ ನಡೆದಂತಹ ಕೊಲೆ, ಅತ್ಯಾಚಾರ ಕೇಸ್ಗಳು, ಆ ಕೇಸ್ಗಳ ಸಾಕ್ಷಿಗಳಿಗೆ ನಿರಂತರ ಪ್ರಾಣ ಬೆದರಿಕೆ ಒಡ್ಡಲಾಗಿದೆ ಅಂತ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ಮಾಡಿಸಿಕೊಳ್ಳಲಾಗಿತ್ತು. ಹೀಗಂತ ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಎಸ್ಐಟಿ ಪೂರ್ಣ ಪ್ರಮಾಣದ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿಲ್ಲ. ಈಗ ಸಲ್ಲಿಕೆ ಮಾಡಿರುವುದು ಕೇವಲ ಪ್ರಾಥಮಿಕ ತನಿಖಾ ವರದಿಯಷ್ಟೇ. ತನಿಖೆಗೆ ಉಳಿದಂತಹ ಆರೋಪಿಗಳು ಅಸಹಕಾರ ನೀಡುತ್ತಾ ಇದ್ದಾರೆ. ಕೆಲವೊಂದಿಷ್ಟು ತಾಂತ್ರಿಕ ಸಾಕ್ಷಿಗಳ ವರದಿ ಬರಬೇಕಾಗಿದೆ. ತನಿಖೆ ಪೂರ್ಣಗೊಂಡ ನಂತರವೇ ಅಂತಿಮ ವರದಿ ಸಲ್ಲಿಕೆ ಮಾಡಲಾಗುತ್ತದೆ ಅಂತ ಎಸ್ಐಟಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.